ನಮಸ್ಕಾರ ವೀಕ್ಷಕರೇ, ಚೇಳೂರಿನಲ್ಲಿ ಶಾಸಕರಿಂದ ಜನಸ್ಪಂದನ ಕಾರ್ಯಕ್ರಮ. ನೂತನ ತಾಲೂಕು ಚೇಳೂರು ತಾಲೂಕು ಕಚೇರಿಯಲ್ಲಿ ಬಾಗೇಪಲ್ಲಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿರವರು ಜನಸ್ಪಂದನ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ಚೇಳೂರು ನೂತನ ತಾಲೂಕು ಆದ ನಂತರ ಅನೇಕ ಸಮಸ್ಯೆಗಳು ಎದುರಿಸುತ್ತಿದ್ದು, ಸರ್ಕಾರದಿಂದ ವಿವಿಧ ಇಲಾಖೆಗಳಿಂದ ಹಂತ ಹಂತವಾಗಿ ಸಾರ್ವಜನಿಕರಿಗೆ ಸೌಲಭ್ಯಗಳು ನೀಡಲಾಗುವುದೆಂದು ತಿಳಿಸಿದರು. ನನ್ನ ಮತಕ್ಷೇತ್ರದ ವಸತಿ ರಹಿತರಿಗೆ ವಸತಿ ಕಲ್ಪಿಸುವ ಮಹದಾಸೆ ಹೊಂದಿದ್ದು, ಬಡವರಿಗೆ ವಸತಿಯನ್ನು ಕಲ್ಪಿಸಲು ವಸತಿ ರಹಿತರು ಅರ್ಜಿಗಳು ಸಲ್ಲಿಸಬೇಕೆಂದು ತಿಳಿಸಿರಲ್ಲದೆ, ಉಪಸ್ಥಿತರಿದ್ದ ವಿವಿಧ ಇಲಾಖೆಗಳ ಅರ್ಜಿಗಳನ್ನು ಪರಿಶೀಲನೆ ಮಾಡಿ ತ್ವರಿತಗತಿಯಲ್ಲಿ ವಿಲೇವಾರಿ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದರು. ಆಯಾ ಗ್ರಾಮಗಳ ಕುಂದುಕೊರತೆಗಳ ಬಗ್ಗೆ ಸಾರ್ವಜನಿಕರು ತಮ್ಮ ಅಹವಾಲುಗಳನ್ನು ನೀಡಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಬಿ.ಕೆ. ಶ್ವೇತಾ, ಈ ಸರ್ಕಲ್ ಇನ್ಸ್ಪೆಕ್ಟರ್ ಎಂ. ಶ್ರೀನಿವಾಸ್, ಇಒ ರಮೇಶ್, ರಾಜಸ್ವ ನಿರೀಕ್ಷಕ ಈಶ್ವರ್, ಪಿಡಿಒ ಗೌಸ್ಪೀರ್, ಮುಖಂಡರುಗಳಾದ ಕಡ್ಡಿಲ ವೆಂಕಟರಮಣ, ಎಚ್.ಪಿ. ನಾರಾಯಣ ಸ್ವಾಮಿ, ಸುರೇಂದ್ರ, ಜಾಲಾರಿ, ಪಿ.ವಿ. ರಾಮಾಂಜರೆಡ್ಡಿ, ಮೆಕ್ಯಾನಿಕ್ ನಯಾಜ್, ಕೆ.ಜಿ. ವೆಂಕಟರಮಣ, ಪುಲ್ಗಲ್ ರಾಧಾಕೃಷ್ಣ ಸೇರಿದಂತೆ ಇತರೆ ಮುಖಂಡರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಒಬ್ಬೊಬ್ಬರಾಗಿ ನಾನು ಎಷ್ಟೊತ್ತು ಬೇಕಂದು ಇರ್ತೀನಿ, ಯಾಕಂದ್ರೆ ನಿಮ್ಮ ಸಮಸ್ಯೆ ಕೇಳಬೇಕು, ಪರಿಹಾರ ಮಾಡಬೇಕು ಅಂತ ನನ್ನ ಆಸೆ. ಸ್ವಲ್ಪ ಅರ್ಜೆಂಟ್ ಬೆಳೆದಿರ, ಯಾಕಂದ್ರೆ ಆತರ ಪಟ್ಟರೆ ಯಾವ ಕೆಲಸನೂ ಆಗಲ್ಲ. ಆತರ ಪಡೆದಿರೋ ನಿಧಾನವಾಗಿ ನಿಮ್ಮ ಸಮಸ್ಯೆಗಳ ಬಗ್ಗೆ ಓರಲ್ ಆಗಿ ಕೆಲವರು ಯಾರು ಮಾತನಾಡ್ಬೇಕಂದ್ರೆ ಮೈಕ್ ಕೊಡ್ತೀನಿ, ತಾವು ಮಾತನಾಡಿ. ತದನಂತರ ಅರ್ಜಿಗಳನ್ನು ಸ್ವೀಕಾರ ಮಾಡಲು ಏನೇನು ಬೇಕು ಒಂದು ಅರ್ಜಿಗಳ ಮುಖಾಂತರ ಬನ್ನಿ. ಒಂದು ತಮಗೆ ತಿಳಿಸಿರ್ತೀನಿ, ಕಾನೂನು ಪ್ರಕಾರವಾಗಿದ್ರೆ ನಾವು ಮಾಡ್ಕೊಳ್ಬಹುದು. ಕಾನೂನು ಪ್ರಕಾರ ನಿಯಮ ಬಾಹಿರವಾಗಿದ್ರೆ ನೀವು 100 ಸಲ ಬಂದು ನಮ್ಮ ಕೈಲಿ ಮಾಡ್ಕೊಳಕ್ಕಾಗ. ಯಾಕಂದ್ರೆ ಕೆಲವರು MLA ಹತ್ರಕ್ಕೆ 50 ಸಲ ಆದ್ರೂ ನನ್ನ ಕೆಲಸ ಆಗ್ಲಿಲ್ಲ, ತಹಸೀಲ್ದಾರಕ್ಕೆ 20 ಸಲ ಆದ್ರೂ ನನ್ನ ಕೆಲಸ ಆಗಲಿಲ್ಲ, ನಮ್ಮ ಮಾತು ಕೆಲವರು ಬರುತ್ತೆ. ಪಾಪ ನಾನು ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದೀನಿ, ಸರ್ಕಾರ ಕಾನೂನು ಪರಿಮಿತಿಯಲ್ಲಿದ್ರೆ ಮಾತ್ರ ನಾವೆಲ್ಲ ಮಾಡ್ಕೊಳ್ಳೋ ಅವಕಾಶ ಇದೆ. ಇಲ್ಲದೆ ಇರೋದನ್ನು ನಾವು ಮಾಡಕ್ ಸಾಧ್ಯ ಇಲ್ಲ. ದಯವಿಟ್ಟು ಅದನ್ನ ಅರ್ಥ ಮಾಡಿ. ಯಾಕಂದ್ರೆ ಕೆಲವರು ನಾನು ನೋಡ್ತೀನಿ, ನಮ್ಮ ಮನೆ ಹತ್ರ ಬರ್ತಾರೆ ಬುಧವಾರ ನಾನು ಅವ್ರು ತಿಳಿಸಿರ್ತೀನಿ, ಇದು ಆಗಲ್ಲ ಅಂದ್ರೆ ನೆಕ್ಸ್ಟ್ ಬುಧವಾರನ ಬರೋದು, ಒಂದು 4-5 ಸಲ ಬರೋದು, 5ನೇ ಸಲ MLA ಹತ್ರಕ್ಕೆ ಒಂದಿಷ್ಟು ಸಲ ಅದು ಈ ಕೆಲಸನೇ ಆಗ್ಲಿಲ್ಲಪ್ಪ ಅನ್ನೋದು. ಆಗದೆ ಇರೋದು ಯಾರು ಏನು ಮಾಡೋದು. ಯಾಕಂದ್ರೆ ನಮಗೂ ಒಂದು ಲಿಮಿಟ್ ಅನ್ನೋದಿರುತ್ತೆ, ನಮಗೊಂದು ಅಧಿಕಾರ ಕೊಟ್ಟಿದ್ದಾರೆ, ಆ ಅಧಿಕಾರದಲ್ಲೇ ನಾನು ಮಾಡಬೇಕಾಗುತ್ತೆ. ಅದನ್ನು ತಾವೆಲ್ಲರೂ ವಿಶೇಷವಾಗಿ ಈಗ ನಿಮ್ಮ ಹಳ್ಳಿಗಳಲ್ಲಿ ನಿವೇಶನ ಮಾಡಿ ಬರೋರು ಕೊಡೋಣ ನನ್ನ ಆಸೆ. ನಿಮ್ಮ ಪಂಚಾಯತಿ ಮಟ್ಟದಲ್ಲಿ ಇವ ರಮೇಶ್ ಇಲ್ಲೇ ಇದ್ದಾರೆ, ತಹಸೀಲ್ದಾರ್ಗೆ ಈಗೆಲ್ಲ ಕಂದಾಯ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಿದೆ, ಆಪ್ ಎಲ್ಲ ಕ್ಲಿಯರ್ ಆಗಿದೆ. ನೀವು ನಿವೇಶನ ರೈತರ ಪಟ್ಟಿ ಅಂದ್ರೆ ಯಾರ್ಯಾರು ಸೈಟ್ ಇಲ್ಲ ನೀವು ಪಟ್ಟಿ ಕೊಟ್ರೆ ಆ ಜಮೀನನ್ನು ಒದಗಿಸಿ ಇಮ್ಮಿಡಿಯೇಟ್ ಆಗಿ ನಿವೇಶನ ಮಾಡಿ ಕೊಡುವಂತ ಕೆಲಸ ನೀವು ಸೇರ್ ಮಾಡೋಣ. ಯಾಕಂದ್ರೆ ನೆಕ್ಸ್ಟ್ ಗ್ರಾಮ ಪಂಚಾಯತ್ ಎಲೆಕ್ಷನ್, TPS, JIP ಎಲ್ಲ ಬರ್ತದೆ. ಎಲೆಕ್ಷನ್ ಕೋಡ್ ಬಂದ್ರೆ ನಾವು ಕೊಡಕ್ ಸಾಧ್ಯ ಇಲ್ಲ. ಆದ್ರೆ ಬಿಫೋರ್ ಕೊಟ್ಬಿಡೋಣ. ಮೇನ್ ಇಂಟೆನ್ಷನ್ ಇಟ್ಕೊಳ್ಳಿ, ಒಂದು ಊರಿಗೆ ಒಂದು ಸ್ಮಶಾನ ಇರಬೇಕು, ಶಾಲೆ ಇರಬೇಕು, ಅಂಗನವಾಡಿ ಇರಬೇಕು, ಬಡವರ ನಿವೇಶನಗಳಿರಬೇಕು. ಇಂಥವು ಪ್ರಾಮುಖ್ಯತೆಯಲ್ಲಿರಲಿ. ಮಿಕ್ಕಿದ ದರಖಾಸ್ತು ಈಗ ತಾನ ಆಪ್ ರೆಡಿ ಆಗಿದೆ. ಹೆಚ್ಚು ಕಮ್ಮಿ ಮೇಡಮ್ ಅವರು ಮಾತನಾಡ್ತಾ ಇದ್ರು, ಹೆಚ್ಚು ಕಮ್ಮಿ 765 ಫೈಲ್ ರೆಡಿ ಮಾಡೋಕ್ಕೆ ನಿಮಗೆ ಈಗ ಅವಕಾಶ ಇದೆ. ಆಕ್ಚುಲಿ ನಾನು ಇವತ್ತು ದರಖಾಸ್ತ್ ಮೀಟಿಂಗ್ ಕರಿಬೇಕಂತ ಮೇಡಮ್ಗೆ ನಾನು ತಹಸೀಲ್ದಾರ್ ತಿಳಿಸಿದ್ದೆ. ಅವರು ಸರ್ ಆಪ್ ಇನ್ನ ಬಂದಿಲ್ಲ ಅಂದ್ರೆ ಅದಕ್ಕೆ ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡು ಅಟ್ಲೀಸ್ಟ್ ಮುಖಂಡರ ಜೊತೆ ಮಾತನಾಡಿ ಅವ್ರ ಸಮಸ್ಯೆ ಬಗ್ಗೆ ತಿಳ್ಕೊಳ್ಳೋಣ ಅಂತ ಬಂದಿರೋದು. ಇಲ್ಲ ಊರಿನಲ್ಲಿ ಒಂದೇ ಒಂದು ರಮೇಶ್ ಇಲ್ಲೇ ಇದ್ದೀರಾ, ಈ ವಾಟರ್ ಫಿಲ್ಟರ್ಗಳು ಯಾವ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಸುಮ್ಮನೆ ನಾವು ಬರ್ತೀವಿ, ಟೇಪ್ ಕಟ್ ಮಾಡ್ತೀವಿ, ಹೋದ್ಮೇಲೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಈಗ ತಾನೇ CEO ನಿರ್ದೇಶನ ಕೊಟ್ಟಿದ್ದಾರೆ, ಯಾರಿಗೊಬ್ರಿಗೆ ಏಜೆನ್ಸಿ ಕೊಟ್ಟು ಮೊದಲನೇ ಸಲ ರಿಪೇರಿ ಬೇಕಂದ್ರೆ ನಾವೇ ಸರ್ಕಾರನ ಮಾಡಿಕೊಟ್ಟು ಅವ್ರಿಗೆ ಹ್ಯಾಂಡ್ ಓವರ್ ಮಾಡೋಣ. ನೀವು ಇಮಿಡಿಯೇಟ್ ಆಗಿ ಚೇಳೂರು ತಾಲೂಕಿನಲ್ಲಿ ಎಷ್ಟು ಶುದ್ಧ ಕುಡಿಯುವ ನೀರಿನ ಘಟಕಗಳು ದುರಸ್ತಿ ಆಗಬೇಕು, ಅದರ ಬಗ್ಗೆ ಕೂಲಂಕುಷವಾಗಿ ನನಗೆ ನೀವೊಂದು ರಿಪೋರ್ಟ್ ಕೊಟ್ಟರೆ
CO ಜೊತೆ ಮಾತಾಡಿ ನಾನು ಕೆಲಸ ಕ್ಲಿಯರ್ ಮಾಡ್ಕೊಡ್ತೀನಿ. ಯಾಕಂದ್ರೆ ಸುಮಾರು ಊರುಗಳಲ್ಲಿ ನಾನು ಹೋದಾಗ ಆ ಪಾಪ ಪ್ಲಾಂಟ್ ಕೆಲಸ ಮಾಡಿ ಸುಮ್ಮನೆ ಇರುತ್ತೆ ಪ್ಲಾಂಟ್ ಅಷ್ಟೇ. ಅದರದ್ದೇನೋ ಸಮಸ್ಯೆ ಇದ್ರು ಹೇಳ್ರಿ. ಇನ್ನು ಅಧಿಕಾರಿಗಳ ತಾವು ಬಂದಾಗ ಏನೋ ಸಮಸ್ಯೆಗಳಿದ್ರು ಹೇಳ್ರಿ. ಯಾರಾದ್ರೂ ಬೇಕಾದ್ರೆ ಒಂದು ಅರ್ಧ ಗಂಟೆ ಟೈಮ್ ಬೇಕಾದ್ರೆ ತಮಗೋಸ್ಕರ ಕೊಡ್ತೀನಿ. ಯಾರೋ ಪಂಚಾಯತ್ಗೆ ಒಬ್ಬರು ಮಾತನಾಡಿದಂತ ಸಮಸ್ಯೆಗಳಿದೆ ಅಂದ್ರೆ ಖಂಡಿತವಾಗ್ಲೂ ಒಂದು ನಿವಾಸ ನಿಟ್ಟಿನಲ್ಲಿ ಕೆಲಸ ಮಾಡಕ್ಕೆ ನನಗೆ ಅನುಕೂಲ ಆಗುತ್ತೆ. ಮತ್ತೆ ನಿಮ್ಮ ಊರಿನ ನೀರಿನ ಸಮಸ್ಯೆ ಏನಾದ್ರೂ ಇದ್ರೆ, ಮತ್ತೆ ದಾರಿ ಸಮಸ್ಯೆಗಳೇನಾಗಿದೆ ತಹಸೀಲ್ದಾರ್ ಕೊಡಿ. ಇಂಥವೇನೇ ಊರಿನ ಸಮಸ್ಯೆಗಳು ಪರ್ಸನಲ್ ಮತ್ತೆ ನೋಡೋಣ. ಊರಿನ ಸಮಸ್ಯೆ ಮೊದಲನೇದಾಗಿ ತಿಳಿಸಿ, ಮತ್ತೆ ವೈಯಕ್ತಿಕವಾಗಿ ಯಾವ್ದಾದ್ರು ನಾನು ನೋಡ್ತೀನಿ ಲಾಸ್ಟಲ್ಲಿ ಕುತ್ಕೊಂಡು. ಅದನ್ನು ತಾವು ದಯವಿಟ್ಟು ಇದಕ್ಕೆ ಸ್ಪಂದಿಸಬೇಕು. ತಾವೆಲ್ಲರೂ ತಮ್ಮ ಏನೇ ಸಮಸ್ಯೆ ಇದ್ದು ತಹಸೀಲ್ದಾರ್ ಇರಲಿ, ನಮ್ಮ ಹೊಸದಾಗಿ ಇನ್ಸ್ಪೆಕ್ಟರ್ ಬಂದಿದ್ದಾರೆ ಅವ್ರದ್ದು ಇರಲಿ, ನಮ್ಮ ರಮೇಶ್ ಇರಲಿ, ಯಾವ್ದಾದ್ರು ಈ ತರ ಸಮಸ್ಯೆಗಳಾಗ್ತಾ ಇದ್ರೆ ಅದನ್ನ ನಾನು ಕೆಲಸ ಮಾಡಕ್ ಸಾಧ್ಯ ಆಗುತ್ತೆ. ಅದರಿಂದ ತಾವೆಲ್ಲರೂ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಮತ್ತೊಮ್ಮೆ ತಮ್ಮಲ್ಲಿ ಕೋರಿ, ಈಗ ಕೆಲವರು ಯಾರ ಮುಖಂಡರು ಮಾತನಾಡೋದಿದ್ರೆ ಮೈಕ್ ಕೊಡ್ತೀವಿ, ಒಂದು ಅರ್ಧ ಗಂಟೆ ತಾವು ಮಾತನಾಡಿ, ಮತ್ತೆ ನಾನು ಮಾತನಾಡಿ ನಾನು ಅರ್ಜಿ ಸ್ವೀಕಾರ ಕಾರ್ಯಕ್ರಮ ನಾನು ತಗೊಳ್ತೀನಿ.